ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 54. ಲಕ್ಷ್ಮೀಕಾಂತ ದಂಪತಿಗಳ ಏಕೈಕ ಪುತ್ರಿ ಕಾಂಚನಾರವರು. ಎಲ್ಲರನ್ನೂ ಪ್ರೀತಿಸಲು ಮಾತ್ರ ಗೊತ್ತಿರುವ ಒಂದು ಮುಗ್ಧ ಜೀವ. ಲಕ್ಷ್ಮೀಕಾಂತರವರಿಗೆ ಮಗಳು CA ಓದಬೇಕು ಎಂಬ ಇಚ್ಛೆ ಇತ್ತು. ಕಾಂಚನಾರವರು ತಮ್ಮಿಂದಾಗುವಷ್ಟು ಪ್ರಯತ್ನಪಟ್ಟಿದ್ದರು CA ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು. ಆದರೆ ಅವರು CA ಆಗಲಿಲ್ಲ. ತಂದೆಯ ಇಚ್ಛೆ ಪೂರ್ತಿಗೊಳಿಸಲಾಗಲಿಲ್ಲ ಎಂಬ ನೋವು ಅವರನ್ನು ಬಹುವಾಗಿ ಕಾಡಿತ್ತು. ಆಗ ಅವರ ಜೊತೆಗಿದ್ದು ಅವರನ್ನು ಸಂತೈಸಿದವರು ಅವರ ಬಾಲ್ಯದ ಗೆಳತಿ ಆಶಾರವರು. ಲಕ್ಷ್ಮೀಕಾಂತರವರ ಸ್ನೇಹಿತನ ಮಗಳು ಆಶಾರವರು. ಅವರ ತಂದೆ ತಾಯಿ ತಮ್ಮ ಬಿಸ್ನೆಸ್ ಲಾಸ್ ಆಗಿದೆ ಎಂಬ ಬೇಸರದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆಗ ಆಶಾರವರಿಗೆ 5 ವರ್ಷವಷ್ಟೇ. ತಂದೆ ತಾಯಿಯನ್ನು ಕಳೆದುಕೊಂಡ ಆಘಾತದಲ್ಲಿದ್ದ ಪುಟ್ಟ ಹುಡುಗಿಯನ್ನು ತಮ್ಮ ಮನೆಗೆ ಕರೆತಂದ ಲಕ್ಷ್ಮೀಕಾಂತರವರು ಕಾನೂನಿನ ಮೂಲಕ ಆಶಾರವರನ್ನು ದತ್ತು ತೆಗೆದುಕೊಂಡಿದ್ದರು. ಪದ್ಮಾವತಿಯವರ ಪ್ರೀತಿ, ಲಕ್ಷ್ಮೀಕಾಂತರವರ ಕಾಳಜಿ ಹಾಗೂ ಕಾಂಚನಾರವರ ಸ್ನೇಹದಿಂದ ಬೇಗನೆ ಚೇತರಿಸಿಕೊಂಡಿದ್ದ ಆಶಾರವರು ಆ ಮನೆಯಲ್ಲಿ ಕಾಂಚನಾರವರ ಸಹೋದರಿಯಾಗಿ ಸುಖವಾಗಿ ನೆಮ್ಮದಿಯಿಂದ ಇದ್ದರು. ಸಹದೇವ್ರವರು ತಮ್ಮ ತಂದೆ ತಾಯಿಯೊಂದಿಗೆ ವರ್ಷಕ್ಕೊಮ್ಮೆಯೋ ಅಥವಾ 2 ವರ್ಷಕ್ಕೊಮ್ಮೆಯೋ ಆಶಾರವರ ಕ್ಷೇಮವನ್ನು ವಿಚಾರಿಸಲು ಬರುತ್ತಿದ್ದರು. ಹೆಚ್ಚು ಅನುಕೂಲಸ್ಥರಲ್ಲದ ಕಾರಣ ಆಶಾರವರ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಲು ಅವರನ್ನು ತಮ್ಮ ಮನೆಗೆ ಕರೆದೊಯ್ಯಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಆ ವಿಷಯಕ್ಕೆ ಎಷ್ಟೋ ಸಾರಿ ಆಶಾರವರಲ್ಲಿ ಕ್ಷಮೆ ಕೇಳಿದ್ದರವರು. ಕಾಂಚನಾರವರು ಹಾಗೂ ಆಶಾರವರು ಜೊತೆಯಲ್ಲಿ CA ಪರೀಕ್ಷೆಗೆ ತಯಾರಿ ಮಾಡಿದ್ದರು. ಆಶಾರವರ ಅದೃಷ್ಟ ಚೆನ್ನಾಗಿದ್ದುದರಿಂದ ಅವರು CA ಆದರು. ತದನಂತರ ಅವರು ಹಾಗೂ ಕಾಂಚನಾರವರು ಲಕ್ಷ್ಮೀಕಾಂತರವರ ಜೊತೆ ಆಫೀಸಿಗೆ ಹೋಗಲು ಪ್ರಾರಂಭಿಸಿದರು. ಅದಾಗಲೇ ಗೋಪಿನಾಥ್ರವರನ್ನು ಕಂಡು ಮೆಚ್ಚಿದ್ದ ಲಕ್ಷ್ಮೀಕಾಂತರವರು ತಮ್ಮ ಮಗಳು ಕಾಂಚನಾರವರ ಹಾಗೂ ಗೋಪಿನಾಥ್ರವರ ಮದುವೆ ಮಾಡಿಸಿದರು. ಆಶಾರವರು ತಮಗೆ 2 ವರ್ಷಗಳ ತನಕ ಮದುವೆ ಬೇಡ ಎಂದಿದ್ದ ಕಾರಣ ಅವರ ಮದುವೆಯ ಬಗ್ಗೆ ಯೋಚಿಸಿರಲಿಲ್ಲ. ಗೋಪಿನಾಥ್ ದಂಪತಿಗಳು ತಮ್ಮ ಜೀವನದಲ್ಲಿ ಖುಷಿಯಾಗಿದ್ದರು. ಮದುವೆಯಾಗಿ ವರ್ಷಕ್ಕೆ ಖ್ಯಾತಿಗೆ ಜನ್ಮ ನೀಡಿದ್ದರವರು. ಆ ಸಮಯದಲ್ಲಿ ಎಲ್ಲರಿಗಿಂತ ಹೆಚ್ಚು ಖುಷಿಪಟ್ಟವರು ಆಶಾರವರು. ತನ್ನ ಸಹೋದರಿ ಜೀವದ ಗೆಳತಿ ಕಾಂಚನಾಳ ತದ್ರೂಪ ಹೊತ್ತ ಖ್ಯಾತಿ ಎಂದರೆ ಅವರ ಪ್ರಾಣವಾಗಿದ್ದಳು. ಎಲ್ಲವೂ ಸರಿಯಾಗಿ ಸಾಗುತ್ತಿತ್ತು. ಆದರೆ ಆ ವಿಧಿಗೆ ಅದು ಇಷ್ಟವಿರಲಿಲ್ಲವೇನೋ. ಪುಟ್ಟ ಖ್ಯಾತಿಗೆ 1 ವರ್ಷವಿರುವಾಗ ಕಾಂಚನಾರವರು ಕ್ಯಾನ್ಸರ್ನಿಂದ ಅಸುನೀಗಿದ್ದರು. ತಮ್ಮ ಪ್ರೀತಿ, ತಮ್ಮನ್ನಗಲಿದ ದುಃಖ ಗೋಪಿನಾಥ್ರವರನ್ನು ತುಂಬ ಕಾಡಿತ್ತು. ಪುಟ್ಟ ಖ್ಯಾತಿಯ ಅಳು, ಮಡದಿಯ ಅಗಲಿಕೆ, ಏನು ಮಾಡಬೇಕೆಂದು ತಿಳಿಯದೇ ಇದ್ದಾಗ ಅರೆಹುಚ್ಚರಾಗಿದ್ದರು. ದಿನಗಳು ಕಳೆಯುತ್ತಿದ್ದಂತೆ ಚಿಕ್ಕ ವಯಸ್ಸಿನಿಂದ ತಾವು ಅನುಭವಿಸಿದ ಕಷ್ಟ, ಸಾಗಿ ಬಂದ ಮುಳ್ಳಿನ ಹಾದಿ ಎಲ್ಲ ನೆನೆದಾಗ ಅವರ ಮನಸ್ಸು ಭಾವನೆಗಳೇ ಇಲ್ಲದಂತಾಗಿತ್ತು. ಮಾನಸಿಕವಾಗಿ ತನಗೆ ಒಬ್ಬಳು ಸಂಗಾತಿ ಬೇಕು, ಹಾಗೆ ತನ್ನ ಮಗುವಿಗೆ ತಾಯಿಯ ಅವಶ್ಯಕತೆ ಇದೆ ಎಂದನಿಸಿದಾಗ ಲಕ್ಷ್ಮೀಕಾಂತರವರ ಬಳಿ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸಿದರು. ಲಕ್ಷ್ಮೀಕಾಂತರವರಿಗೂ ಗೋಪಿನಾಥ್ರವರ ನಿರ್ಧಾರ ಸರಿ ಎನಿಸಿತು. ಹಾಗೆ ಯಾರನ್ನೋ ಮದುವೆಯಾಗುವ ಬದಲು ಆಶಾರವರನ್ನು ಮದುವೆಯಾಗಲು ಹೇಳಿದರು. ಆಶಾರವರು ಕೂಡ ಅವರಿಗೆ ಮಗಳೇ ಅಲ್ಲವೇ? ಮಗಳನ್ನು ಅಗಲಿದ ನೋವು ಇನ್ನೂ ಮಾಸಿರಲಿಲ್ಲ. ಆದರೆ ಪುಟ್ಟ ಖ್ಯಾತಿಗೆ ತಾಯಿಯ ಪ್ರೀತಿ, ಮಮತೆ ಬೇಕು, ಹಾಗೆ ಗೋಪಿನಾಥ್ರವರಿಗೂ ಮಡದಿ ಬೇಕು ಎಂಬ ವಾಸ್ತವವನ್ನು ಒಪ್ಪಿಕೊಂಡಿದ್ದರು. ಗೋಪಿನಾಥ್ರವರಿಗೂ ಲಕ್ಷ್ಮೀಕಾಂತ ದಂಪತಿಗಳ ಮಾತು ಸರಿ ಎನಿಸಿತು. ತನ್ನ ಮಗಳು ತಾಯಿಯ ಪ್ರೀತಿಯಿಂದ ವಂಚಿತಳಾಗಬಾರದು ಎಂದುಕೊಂಡು ಆಶಾರವರನ್ನು ಮದುವೆಯಾಗಲು ಒಪ್ಪಿದರು. ತಾವು ಇಂದು ಬದುಕಿರಲು ಕಾರಣವೇ ಲಕ್ಷ್ಮೀಕಾಂತರವರು. ಹೀಗಿರುವಾಗ ಅವರ ಮಾತನ್ನು ಹೇಗೆ ತಾನೇ ನಿರಾಕರಿಸಲು ಸಾಧ್ಯ? ತನ್ನ ಗೆಳತಿಯ ಮಗುವಿನ ಮುಖ ನೋಡಿದಾಗಲೆಲ್ಲ ತುಂಬ ನೋವಾಗುತ್ತಿತ್ತು ಆಶಾರವರಿಗೆ. ಆದುದರಿಂದಲೇ ಗೋಪಿನಾಥ್ರವರ ಮಡದಿಯಾದರವರು. ಖ್ಯಾತಿಗೆ ಸಂಪೂರ್ಣವಾಗಿ ತಾಯಿಯಾದರು. ಅವರಿಗೆ ಮತ್ತೊಮ್ಮೆ
ತಾಯಿಯಾಗುವ ಇಚ್ಛೆ ಇರಲಿಲ್ಲ. ಆದರೆ ಲಕ್ಷ್ಮೀಕಾಂತ್ ದಂಪತಿಗಳು ಆಶಾರವರ ಜೀವನ ಮುಂದೆ ಸಾಗಬೇಕು, ತಾಯಿಯಾಗುವ ಕನಸು ಆಸೆ ಎಲ್ಲ ಹೆಣ್ಣು ಮಕ್ಕಳಿಗಿದೆ. ತಮ್ಮ ಮೇಲಿನ ಋಣಕ್ಕೆ ಆಶಾರವರು ಆ ಅದೃಷ್ಟದಿಂದ ವಂಚಿತರಾಗುವುದು ಅವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. 1 ವರ್ಷದೊಳಗೆ ತಮಗೆ ಮೊಮ್ಮಗು ಬೇಕೇ ಬೇಕೆಂದು ಆದೇಶ ನೀಡಿದರು. ಖ್ಯಾತಿಗೆ 3.5 ವರ್ಷವಿರುವಾಗ ಸ್ತುತಿಗೆ ಜನ್ಮ ನೀಡಿದರು ಆಶಾರವರು. ತಮಗೆ ಮಗು ಹುಟ್ಟಿದರೂ ಖ್ಯಾತಿಯನ್ನು ಎಂದಿಗೂ ಕಡೆಗಣಿಸಿದವರಲ್ಲ. 10 ವರ್ಷಗಳ ನಂತರ ಅದ್ವಿಕ್ ಜನಿಸಿದ ನಂತರವೂ ಅವರ ಮುದ್ದಿನ ಮಗಳು ಖ್ಯಾತಿಯೇ ಆಗಿದ್ದಳು. ಗೋಪಿನಾಥ್ರವರಿಗೆ ಆಶಾರವರ ಬಗ್ಗೆ ಎಂದಿಗೂ ಗೌರವಾದರ ಇದ್ದೇ ಇತ್ತು. ತಾನು ಹೆತ್ತ ಮಗಳಲ್ಲದಿದ್ದರೂ ಖ್ಯಾತಿಯ ಬಗ್ಗೆ ಇಲ್ಲಿ ತನಕ ಅವರಿಗೆ ಅಸಮಾಧಾನವಿರಲಿಲ್ಲ. ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಖ್ಯಾತಿಯನ್ನು. ಆದುದರಿಂದಲೇ ತಾವು ಖ್ಯಾತಿಯ ಜೊತೆ ಗಂಭೀರವಾಗಿ ನಡೆದುಕೊಳ್ಳುತ್ತಿದ್ದುದು. ತಂದೆ ತಾಯಿ ಇಬ್ಬರೂ ಸಲಿಗೆ ನೀಡಿದರೆ ಮಗಳು ಇನ್ನೂ ಹಠಮಾರಿಯಾಗುವಳು ಎಂಬ ಭಯ ಅವರಿಗೆ. ಆದುದರಿಂದಲೇ ಖ್ಯಾತಿಯ ಬಗ್ಗೆ ಪ್ರೀತಿ ಕಾಳಜಿ ಇದ್ದರೂ ಅದನ್ನು ತೋರ್ಪಡಿಸುತ್ತಿರಲಿಲ್ಲ ಅವರು. ಬಂಗಾರಿಗೆ ಅದ್ರತ್ ಜೊತೆ ಮದುವೆ ಮಾಡಿಸಬೇಕು ಎಂಬ ನಿರ್ಧಾರ ನಂದಾಗಿರಲಿಲ್ಲ. ನಾನು ಯಾವತ್ತೂ ಅವಳನ್ನು ನಾನು ಹೆತ್ತ ಮಗಳಲ್ಲ ಎಂದುಕೊಳ್ಳಲಿಲ್ಲ. ನಾನು ಹೇಗೆ ನನ್ನ ಮಗಳ ಜೀವನ ಹಾಳಾಗುವಂತೆ ಯೋಚಿಸುವೆ? ಅದಕ್ಕೆ ನನ್ನ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಮಗಳು ಅಲ್ಲಿ ಸುಖವಾಗಿರುತ್ತಾಳೆ ಎಂಬ ನಂಬಿಕೆ ಇದ್ದುದರಿಂದಲೇ ತಾನೇ ನಾನು ಈ ಮದುವೆಗೆ ಸಮ್ಮತಿಸಿದ್ದು. ಮನದಲ್ಲೇ ಅಂದುಕೊಂಡವರು, ಅದಕ್ಕೆ ಇಷ್ಟು ವರ್ಷ ನೀವು ಬಂದಾಗಲೆಲ್ಲ ನನ್ನ ಮಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ದೀರಿ. ಅಣ್ಣನ ಮುಖ ನೋಡಿ ನಾನು ಎಲ್ಲ ಕ್ಷಮಿಸ್ತಾ ಬಂದೆ. ಆದರೆ ಇವತ್ತು ನೀವಾಡಿದ ಮಾತು ಅತಿರೇಕವಾಯಿತು. ನಮ್ಮ ಮಗಳಿಗೆ ಒಳ್ಳೆ ಜೀವನ ರೂಪಿಸಿಕೊಡುವುದು ನಮ್ಮ ಕರ್ತವ್ಯ. ನಾವ್ಯಾಕೆ ಅವಳಿಗೆ ಅನ್ಯಾಯವಾಗುವಂತೆ ಮಾಡ್ತೀವಿ? ಇನ್ನೊಂದು ಕ್ಷಣವೂ ನೀವು ನನ್ನ ಮುಂದೆ ಇರಬೇಡಿ, ಹೋಗಿ ಇಲ್ಲಿಂದ. ಕೋಪ ಹಾಗೂ ದುಃಖದಿಂದ ಅಬ್ಬರಿಸಿದರು. ಅವರು ಈ ರೀತಿ ಪ್ರತಿಕ್ರಿಯಿಸುವರು ಎಂದು ಶುಭಾರವರು ಊಹಿಸಿರಲಿಲ್ಲ. ಅವರ ಕೋಪ ನೋಡಿ ಒಮ್ಮೆ ಬೆಚ್ಚಿದರು. ನಂತರ ಸಾವರಿಸಿಕೊಂಡು, ಆಶಾ, ನಾನು ನಿನ್ನ ಅತ್ತಿಗೆ, ನನ್ನನ್ನು ಮನೆಯಿಂದ ಹೋಗು ಅಂತಿದೆಯಾ ಎಂದು ಪ್ರಶ್ನಿಸಿದರು. ನಾನು ಹೇಳಿದ್ದು ನನ್ನ ಕಣ್ಮುಂದೆ ಇರಬೇಡಿ ಅಂತ, ಮನೆಯಿಂದ ಹೋಗಿ ಅಂತ ಹೇಳಲ್ಲ. ಹಾಗೆ ಹೇಳಿದರೆ ತಪ್ಪೇ ಮಾಡದ ನಿಮ್ಮ ಗಂಡ ಹಾಗೂ ಮಕ್ಕಳಿಗೆ ಬೇಸರವಾಗುತ್ತೆ ಎಂದವರೇ ತಮ್ಮ ಕೋಣೆಯತ್ತ ನಡೆದರು. ಪ್ರಪಂಚಕ್ಕೆ ಇಲ್ಲದ ತಾಯಿಯವಳು ಎಂದು ಮೂತಿ ತಿರುವಿದವರು. ಸ್ತುತಿ ಬೇಬಿ ನನ್ನ ಸೊಸೆಯಾಗಿ ನಮ್ಮ ಮನೆಗೆ ಬರಬೇಕು, ಅದಕ್ಕಾಗಿ ನಾನೀಗ ಸುಮ್ಮನೆ ಇರ್ತೀನಿ ಎಂದುಕೊಂಡರು. ಮೊದಲ ರಾತ್ರಿಗೆ ಅಣಿಗೊಳಿಸಿರುವ ಕೋಣೆಯಲ್ಲಿ ಮಡದಿಯ ನಿರೀಕ್ಷೆಯಲ್ಲಿದ್ದಾನೆ ಅದ್ರತ್. ಮಂಚದ ಅಲಂಕಾರವನ್ನು ನೋಡುತ್ತಾ ದೀರ್ಘ ಶ್ವಾಸ ತೆಗೆದವ. ಇದೆಲ್ಲ ಸುಮ್ಮನೆ ವ್ಯರ್ಥ. ನೀನು ನನ್ನ ಪ್ರೀತಿನೇ ಇರಬಹುದು ಖ್ಯಾತಿ, ಆದರೆ ನಮ್ಮಿಬ್ಬರ ಮಧ್ಯೆ ಇದೆಲ್ಲ ಖಂಡಿತ ಸಾಧ್ಯ ಇಲ್ಲ. ಇವತ್ತಿಂದ ನಿನ್ನ ಜೀವನ ಬದಲಾಗುತ್ತೆ, ಅದು ನೀನು ಊಹಿಸದಂತೆ. ನಿನ್ನ ತಪ್ಪಿಲ್ದಿದ್ರೂ ನೀನು ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು ಮನದಲ್ಲೇ ಅಂದುಕೊಂಡ. ಖ್ಯಾತಿ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಎಂದು ಅವಳ ದೃಷ್ಟಿ ತೆಗೆದರು ಪಾರಿಜಾತರವರು. ನೆಕ್ಸ್ಟ್ ವರ್ಷ ಈ ಮನೆಗೆ ಬೇಬಿ ಬರಬೇಕು. ಶಾಂತದುರ್ಗಾರವರ ಮಾತಿಗೆ ಉಗುಳು ನುಂಗಿದಳು ಖ್ಯಾತಿ. ತನ್ನ ಹಾಗೂ ಅದ್ರತ್ನ ಮಗುವಿನ ಬಗ್ಗೆ ಅವಳು ಯೋಚಿಸಿಯೇ ಇರಲಿಲ್ವಲ್ಲ. ಅವಳು ಈ ಮದುವೆ ಆಗಿದ್ದು ಆಜ್ಞಾಳಿಗಾಗಿ ಅಷ್ಟೇ ಅಲ್ಲವೇ? ಬೇರೆ ದಾರಿ ಕಾಣದೆ ಸುಮ್ಮನೆ ತಲೆಯಾಡಿಸಿದಳವಳು. ಮಮ್ಮಿ, ಯು ಆರ್ ಲುಕಿಂಗ್ ಸೋ ಪ್ರಿಟಿ ಎಂದು ಅಲ್ಲೇ ಇದ್ದ ಚೇರ್ ಮೇಲೆ ಹತ್ತಿ ಖ್ಯಾತಿಯ ಕೆನ್ನೆಗೆ ಮುತ್ತಿಟ್ಟ ಆಜ್ಞಾ. ಮಮ್ಮಿ, ನೀನು ಈ ಸಾರಿ ಹಾಕೊಂಡು ಮಲಗೋದಾ? ಮತ್ತೆ ಮೇಕಪ್ ಯಾಕೆ ರಿಮೂವ್ ಮಾಡಿಲ್ಲ ಎಂದು ಪ್ರಶ್ನಿಸಿದಳು. ಪಾರಿಜಾತರವರು ಹಾಗೂ ಶಾಂತಾದುರ್ಗಾರವರು ಮುಖ ನೋಡಿಕೊಂಡರೆ. ಪುಟಾಣಿ, ಇವತ್ತು ನನ್ನ ಹಾಗೂ ನಿನ್ನ ಪಪ್ಪನ ಮದುವೆ ಆಯ್ತಲ್ವಾ? ಸೊ ನಾನೀಗ ನ್ಯೂಲಿ ಮ್ಯಾರಿಡ್ ವುಮೆನ್. ಸೊ ಇವತ್ತು ಈ ಸೀರೆಯಲ್ಲಿ ಹೀಗೆ ಮೇಕಪ್ ಮಾಡಿ ಮಲಗಬೇಕು ಎಂದು ತನಗೆ ತೋಚಿದಂತೆ ನುಡಿದಳು. ಹೌದಾ ಮಮ್ಮಿ ಎಂದು ಕೆನ್ನೆಯ ಮೇಲೆ ಕೈಯಿಟ್ಟು ಕೇಳಿದವಳು. ನನ್ನ ಮದುವೆ ದಿನ ನಾನು ಕೂಡ ಇದೇ ರೀತಿ ಮೇಕಪ್ ಮಾಡಿ ಮಲಗಬಹುದಲ್ವಾ? ಖುಷಿಯಿಂದ ಕೇಳಿದಾಗ
ಮೂವರಿಗೂ ನಗು ಬಂತು. ಏನೇ ಸುಬ್ಬಿ, ಚೋಟುದ್ದ ಇದೆಯಾ, ಮದುವೆ ಬೇಕಾ ನಿಂಗೆ? ಅವಳ ಕಿವಿ ಹಿಂಡಿ ನುಡಿದ ಪಾರಿಜಾತರವರ ಮಾತಿಗೆ ಕಿಲಕಿಲನೆ ನಕ್ಕವಳು. ಮಮ್ಮಿ ಬಾ ಹೋಗೋಣ ಎಂದು ಖ್ಯಾತಿಯ ಕೈ ಹಿಡಿದಳು. ಪುಟ್ಟಿ, ನೀನಿವತ್ತು ಗ್ರಾನಿ ಜೊತೆ ಮಲ್ಗು, ಇವತ್ತು ಪಪ್ಪ ಮಮ್ಮಿ ಟುಗೆದರು ಇರಲಿ ಎಂದಾಗ, ನೋ ಅಜ್ಜಿ, ನಾನಿವತ್ತು ಪಪ್ಪ ಮಮ್ಮಿ ಜೊತೆಗೇನೆ ಮಲ್ಗೋದು ಎಂದು ಹಠ ಮಾಡಿದಳು ಆಜ್ಞಾ. ಅಜ್ಜಿ, ಪುಟಾಣಿ ನಮ್ಮ ಜೊತೆಗೆ ಮಲಗಲಿ ಪ್ಲೀಸ್ ಎಂದು ಕೈ ಮುಗಿದವಳು ಆಜ್ಞಾಳ ಜೊತೆಗೆ ಅದ್ರತ್ನ ಕೋಣೆಗೆ ಹೋದಳು. ಮಡದಿಯ ನಿರೀಕ್ಷೆಯಲ್ಲಿದ್ದವನಿಗೆ ಅವಳ ಜೊತೆ ಮಾತನಾಡಬೇಕಿತ್ತು. ಆದರೆ ಆಜ್ಞಾಳನ್ನು ಕಂಡು ತನ್ನ ಮಾತನ್ನು ನುಂಗಿಕೊಂಡ. ವಾವ್, ಈ ಕೋಟ್ ಎಷ್ಟು ಚೆನ್ನಾಗಿದೆ, ಇದಕ್ಕೆ ಯಾಕೆ ಹೂ ಹಾಕಿದ್ದಾರೆ ಪಪ್ಪ? ಮಂಚದಲ್ಲಿ ಹರಡಿದ ಮಲ್ಲಿಗೆ ಹಾಗೂ ಗುಲಾಬಿ ಹೂಗಳನ್ನು ಕೈಯಲ್ಲಿ ಹಿಡಿದು ಕೇಳಿದಳು. ಅದ್ರತ್ ಹಣೆ ತೀಡಿಕೊಂಡವ ಏನು ಹೇಳಬೇಕೆಂದು ಯೋಚಿಸುತ್ತಿರುವಾಗ, ಪುಟಾಣಿ, ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಈ ಮನೆಗೆ, ಹಾಗೆ ಈ ರೂಮ್ಗೆ ಬರ್ತಾ ಇರೋದು, ಸೊ ನನಗೆ ವೆಲ್ಕಮ್ ಮಾಡೋದಕ್ಕೆ ಹೀಗೆ ಅಲಂಕರಿಸಿದ್ದಾರೆ ಎಂದವಳು. ಆದರೂ ಈ ಹೂವಿನ ಮೇಲೆ ಮಲಗೋದು ಹೇಗೆ ಅಲ್ವಾ ಎಂದು ಆಜ್ಞಾಳನ್ನು ಪ್ರಶ್ನಿಸಿದಾಗ, ಹ್ಞೂ ಮಮ್ಮಿ ಎಂದಳು ಮುದ್ದಾಗಿ. ಸೊ ನೀನು ಈ ಮಿಲ್ಕ್ನ ಪಪ್ಪಂಗೆ ಕೊಡು, ನಾನಿದನ್ನು ಕ್ಲೀನ್ ಮಾಡ್ತೀನಿ ಎಂದವಳೆ ಹಾಲಿನ ಲೋಟವನ್ನು ಆಜ್ಞಾಳ ಕೈಗಿಟ್ಟು ಮಂಚದಲ್ಲಿದ್ದ ಹೂಗಳನ್ನು ಕಸದ ಬುಟ್ಟಿಗೆ ಹಾಕಿದವಳು. ಪುಟಾಣಿ, ಮಲಗೋಣ ಬಾ ಎಂದು ತಾನು ಮಂಚದ ಒಂದು ತುದಿಯಲ್ಲಿ ಮಲಗಿದವಳು ಅವಳ ಪುಟಾಣಿಯನ್ನು ಮಂಚದ ಮಧ್ಯದಲ್ಲಿ ಮಲಗಿಸಿದಳು. ಹಾಗೆ ಅವಳ ತಲೆ ಸವರುತ್ತಾ ನಿದ್ದೆಗೆ ಜಾರಿದರೆ ಅದ್ರತ್ ತಾನು ಮಂಚದ ಇನ್ನೊಂದು ತುದಿಯಲ್ಲಿ ಮಲಗಿ ಮಡದಿ ಹಾಗೂ ಮಗಳನ್ನೇ ದಿಟ್ಟಿಸಿದವ. ಇದು ಯಾವ ಜನ್ಮದ ಬಂದ ಎಂದುಕೊಂಡ. ಹಾಗೆ ಎಷ್ಟು ಹೊತ್ತಿಗೆ ಮಲಗಿದನೋ ಅವನಿಗೆ ತಿಳಿಯಲಿಲ್ಲ. ಮುಂದುವರಿಯುವುದು.